ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರ್ಧಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗಾಂ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು ಬಹಳ ಸುಂದರವಾಗಿ ಭಗವಂತನ ಕರುಣೆಯ ಒಂದು ಕಡಲನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. 8ನೇ ಪದ್ಯದಲ್ಲಿ ಹೇಳ್ತಾರೆ, ಭಗವಂತ ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿಸ್ತಾನೆ, 2ನೇದಾಗಿ ಪಾಲನೆ ಮಾಡ್ತಾನೆ, 3ನೇದಾಗಿ ನಾಶವನ್ನು ಮಾಡ್ತಾನೆ. ಅದರಲ್ಲೂ ಬ್ರಹ್ಮದೇವರಿಂದ ಸೃಷ್ಟಿಯನ್ನು ಮಾಡಿಸ್ತಾನೆ, ರುದ್ರದೇವರಿಂದ ಸಂಹಾರ ಮಾಡಿಸ್ತಾನೆ. ಈ ಇಬ್ಬರಲ್ಲೂ ತಾನೇ ನಿಂತು ಈ ಕೆಲಸವನ್ನು ಮಾಡ್ತಾನೆ. ಅದನ್ನಿಲ್ಲಿ ಹೇಳ್ತಾರೆ ಈ ಪದ್ಯದಲ್ಲಿ. ಜಗವನೆಲ್ಲವ ನಿರ್ಮಿಸುವ ನಾಲ್ಮೊಗನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸಂವರ್ಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪರೆವಾ. ನಾವೆಲ್ಲ ಏನನ್ಕೊಂಡಿದ್ದೀವಿ, ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾರೆ. ಹೌದು, ಸೃಷ್ಟಿ ಮಾಡ್ತಾರೆ, ಆದರೆ ಸ್ವತಂತ್ರವಾಗಿ ಮಾಡೋದಿಲ್ಲ. ಭಗವಂತ ಬ್ರಹ್ಮಾಣಿ ಬ್ರಹ್ಮರೂಪೋಸು, ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದ, ಶಿವನಲ್ಲಿ ರುದ್ರರೂಪದಿಂದ, ಶಿವರೂಪದಿಂದ ಇದ್ದು ಭಗವಂತ ಸೃಷ್ಟಿ ಮಾಡಿಸ್ತಾನೆ, ಲಯ ಮಾಡಿಸ್ತಾನೆ. ಅದನ್ನಿಲ್ಲಿ ಹೇಳ್ತಾರೆ. ಸರ್ವಗ, ಸರ್ವತ್ರದಲ್ಲಿ ವ್ಯಾಪ್ತನಾದಂಥ ಭಗವಂತ ಜಗವನೆಲ್ಲವ ಸ್ಥಾವರ ಜಂಗಮ ಜೀವರು ಶುದ್ಧ ಜಡಗಳು ಇವರನ್ನೆಲ್ಲರನ್ನು ನಿರ್ಮಿಸುವ, ಸೃಷ್ಟಿ ಮಾಡುವಂತಹ ನಾಲ್ಮೊಗನೊಳಗೆ ತಾನಿದ್ದು, 4 ಮುಖ ಚತುರ್ಮುಖ ಬ್ರಹ್ಮದೇವರಿಗೆ ಅವರಲ್ಲಿ ಇದ್ದು ಸಲಹುವ, ಬರೇ ಸೃಷ್ಟಿ ಮಾಡೋದಷ್ಟೇ ಅಲ್ರಿ, ಸಲಹುವ, ತಾನೇ ವಿಷ್ಣುವಿನ ರೂಪದಿಂದ ಏನು ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಜೊತೆಗೆ ಗಗನಕೇಶನೊಳಿದ್ದು, ಅಂದರೆ ಕೈಲಾಸ ಪರ್ವತದಲ್ಲಿ ವಾಸ ಮಾಡುವಂತಹ ರುದ್ರದೇವರ ಅಂತರ್ಗತನಾಗಿ ಇದ್ದು ಲೋಕಗಳ, ಈ ಎಲ್ಲ ಲೋಕಗಳನ್ನು 14 ಲೋಕಗಳನ್ನು ಸಂಹರಿಸುವನು, ಸಂಹಾರ ಮಾಡ್ತಾನೆ. ಇಷ್ಟೇ ಅಲ್ಲ, ಸ್ವಗತ ಭೇದ ವಿವರ್ಜಿತನು ಅಂದರು. ಏನು ಹಾಗಂದ್ರೆ ಬಹಳ ಮುಖ್ಯವಾದ ಶಬ್ದ ಇದು, ಸ್ವಗತ ಭೇದ ವಿವರ್ಜಿತ. ನೇಹ ನಾನಾಸ್ತಿ ಕಿಂಚನ ಅಂತ ವೇದದಲ್ಲಿದೆ, ಅದರ ಕನ್ನಡದ ಅರ್ಥ ಇದು, ಸ್ವಗತ ಭೇದ ವಿವರ್ಜಿತ. ತನ್ನ ಶರೀರದ ಅವಯವಗಳಿಗೆ ಭೇದ ಇಲ್ಲದೆ ಇರೋಂಥವನು. ಅಂದರೆ ಕಣ್ಣು ನೋಡ್ತದೆ, ನಮ್ಮ ಕಣ್ಣು, ಕಿವಿ ಕೇಳ್ತದೆ. ಯಾವುದೇ ಸಂದರ್ಭದಲ್ಲೂ ನಮ್ಮ ಕಿವಿ ನೋಡೋದಿಲ್ಲ, ನಮ್ಮ ಕಣ್ಣು ಕೇಳೋದಿಲ್ಲ. ಆದರೆ ಭಗವಂತನಲ್ಲಿ ಹೀಗಿಲ್ಲ. ಕಣ್ಣು ಎಲ್ಲ ಕೆಲಸ ಮಾಡ್ತದೆ, ಕಿವಿ ಎಲ್ಲ ಕೆಲಸ ಮಾಡ್ತದೆ, ಕೂದಲು ಎಲ್ಲ ಕೆಲಸ ಮಾಡ್ತದೆ, ರೋಮಗಳು, ಕೈ ಕಾಲು ಎಲ್ಲವೂ ಎಲ್ಲ ಕೆಲಸವನ್ನು ಮಾಡ್ತಾವೆ. ಭಗವಂತನ ಅವಯವಗಳಿಗೆ ಭೇದ ಇಲ್ಲ, ಸ್ವಗತ ಭೇದ ವಿವರ್ಜಿತ. ಜೊತೆಗೆ ಭಗವಂತನ ರೂಪಗಳಿಗೂ ಭೇದ ಇಲ್ಲ, ಎಲ್ಲ ರೂಪಗಳು ಎಲ್ಲ ಕೆಲಸವನ್ನು ಮಾಡ್ತಾವೆ. ಅದನ್ನು ಹೇಳಬೇಕಾಗಿದೆ. ಅದನ್ನು ವಿಶೇಷವಾದ ಗುಣ, ಭಗವಂತನ ಗುಣ ಇದು. ಸ್ವಗತ ಭೇದ ವಿವರ್ಜಿತನು, ಭೇದ ಇಲ್ಲದಿರುವಂತಹ, ಸರ್ವಗಳು ಪರಿಪೂರ್ಣವಾಗಿರುವಂಥವನು. ಕಣ್ಣಿದೆ ನಮ್ಮದು, ಪರಿಪೂರ್ಣ ಅಲ್ಲ. ಕಿವಿ ಇದೆ, ಅದು ಪರಿಪೂರ್ಣ ಅಲ್ಲ. ಎಷ್ಟು ದಿವಸ ದೇವರ ಅನುಗ್ರಹ ಇರ್ತದೋ ಅಲ್ಲಿವರೆಗೂ ಕೇಳಿಸ್ತದೆ, ಆಮೇಲೆ ಹೋಗ್ಬಿಡ್ತದೆ, ಏನು ಕೇಳಿಸೋದೇ ಇಲ್ಲ. ಕೈ ಶಕ್ತಿ ಇದ್ದಾಗ ವಯಸ್ಸಾಗೋ ತನಕ ಗಟ್ಟಿಮುಟ್ಟಾಗಿರ್ತದೆ, ಕೇಳ್ತದೆ. ಯಾವಾಗ ವಯಸ್ಸಾಯಿತು ಅಂದರೆ ಕೈ ಇಲ್ಲ, ಕಾಲಿಲ್ಲ, ಏನು ಶಕ್ತಿ ಇಲ್ದಂಗಾಗಿ ನಿಶಕ್ತಿಯಾಗಿ ಹೋಗ್ತಾನೆ. ವಯಸ್ಸಾದ ಮೇಲೆ ಜಡ ಬಂದಾಗ, ಆ ಜರೆ ಬಂದಾಗ ಎಲ್ಲ ಹೋಗ್ತದೆ. ಹಾಗೆ ಭಗವಂತ ಅಲ್ಲ, ಪರಿಪೂರ್ಣನಾಗಿರುವಂಥವನು, ಜ್ಞಾನಾನಂದವೇನಾಗಿರುವಂಥವನು ಭಗವಂತ. ಇಷ್ಟೇ ಅಲ್ಲ, ಸದಾ ಆನಂದ, ಯಾವಾಗಲೂ ಆನಂದ ಭಗವಂತನಿಗೆ.
ಯಾಕೆ ಜ್ಞಾನಾನಂದಮಯನಾಗಿರುವಂತಹ ಭಗವಂತ ಸದೃಶನಾಗಿರುವಂಥವನು, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ ಬಗೆ ಬಗೆಯ ನಾನಾ ವಿಧವಾದ ಹೆಸರುಗಳಿಂದ ನಾಮದಲ್ಲಿ ಹೆಸರಿಂದ ಕರೀತಾರಂತೆ. ಕರೆಸುವನು ಅಂದರೆ ಅನೇಕ ಅಧಿಷ್ಠಾನಗಳಿದ್ದಾವೆ. ಆಯಾ ಅಧಿಷ್ಠಾನಗಳಲ್ಲಿ ಭಗವಂತ ಆಯಾ ರೂಪಗಳಿಂದ ಇದ್ದು ಅನುಗ್ರಹವನ್ನು ಮಾಡ್ತಾನೆ. ಇದೇ ಜಗನ್ನಾಥದಾಸರು ಅಣು ಹರಿಕಥಾಮೃತ ಸಾರ ಅಂತ ಬರೆದಿದ್ದಾರೆ. ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯ ಹೇಳ್ತಾರೆ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಲೇಷಿತವ್ಯ ಪರೇಶನಲ್ಲದಲೆ ಶ್ವಾಸ ಬಿಡುವ ಶಕ್ತಿ ಲೇಷಿಲ್ಲದೆಂಬುದೇ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು. ಈಶ್ವರ ಮತ್ತು ಬ್ರಹ್ಮದೇವರು, ರುದ್ರದೇವರು ಮತ್ತು ಬ್ರಹ್ಮದೇವರು ಇವರಿಬ್ಬರೂ ಸಹಿತ ಭಗವಂತನ ಅನುಗ್ರಹ ಇಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಪದ್ಯದಲ್ಲಿ ಹೇಳಿದ್ದಾರೆ. ಅಂದರೆ ಭಗವಂತ ಜಗವನ್ನೆಲ್ಲ ಸೃಷ್ಟಿಸ್ತಾನೆ, ಎಲ್ಲಿ ಬ್ರಹ್ಮದೇವರಲ್ಲಿ ಕೂತು ತಾನೇ ಸಲಹೆ ಮಾಡ್ತಾನೆ ಅದೇ ಒಂದು ರೂಪದಿಂದ, ವಿಷ್ಣು ರೂಪದಿಂದ. ಇನ್ನು ಗಗನಕೇಶನೊಳಗಿದ್ದು ರುದ್ರದೇವರಲ್ಲಿ ಕೂತು ಸಂಹಾರವನ್ನು ಮಾಡ್ತಾನೆ. ಅಲ್ರಿ, ಮತ್ತು ಭಗವಂತನಿಗೆ ಯಾರ ಅಪೇಕ್ಷೆನೂ ಇಲ್ಲ ಅಂತ ಹೇಳ್ತೀರಿ, ಈಗ ಸ್ವತಂತ್ರ ಭಗವಂತ ಅಂತೀರಿ, ಮತ್ತು ಇವರಿಂದ ಯಾಕೆ ಮಾಡಿಸ್ತಾನೆ, ತಾನೇ ಮಾಡ್ಬೋದಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ನಿಮಿತ್ತ ಮಾತ್ರೋ ದೇವೋ ವಿಷ್ಣು ಸರ್ವಸ್ಯ ಕಾರಣಂ. ಸ್ಕಂದ ಪುರಾಣ ಹೇಳುವಂಥ ಮಾತು. ಅವರಿಗೆ ಸೇವಾ ಭಾಗ್ಯವನ್ನು ಕೊಡ್ತಾ ಇದ್ದಾನೆ ಭಗವಂತ, ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಷ್ಟೇ ಹೊರತು ಅವರಿಂದ ಭಗವಂತನಿಗೇನೂ ಆಗಬೇಕಾಗಿಲ್ಲ. ವಿಷ್ಣುರೇವ ಹರಿಸ್ಸಾಕ್ಷಾತ್ ತುವೋ ಸ ಹರಿಸ್ಮೃತೌ. ಬಹಳ ಸುಂದರವಾಗಿ ಹೇಳ್ತಾರೆ. ಅಂದರೆ ವೇದ ಸಹಿತ ಹೇಳ್ತದೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಎಲ್ಲರಲ್ಲಿ ನಿಂತು ಕೆಲಸ ಮಾಡಿಸೋಂತವನೇ. ಬರೇ ಬ್ರಹ್ಮದೇವರು ರುದ್ರದೇವರಲ್ರಿ, ನಮ್ಮೆಲ್ಲರಲ್ಲೂ ನಿಂತು ಕೆಲಸ ಮಾಡಿಸೋನೇ ಭಗವಂತ. ಭಗವಂತ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥ ಭಗವಂತ ಎಲ್ಲರೊಳಗೆ ನಿಂತು ರಕ್ಷಣೆ ಮಾಡ್ತಾನೆ. ಕನಕದಾಸರು ಈ ಮಾತು ಹೇಳಿದ್ದಾರೆ ನೋಡಿ. ಇಲ್ಲಿಹನು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಹೊರಗೊಳಗೆ ನೀನಿಲ್ಲದಿಲ್ಲದನ್ಯತ್ರ ವೆಂಬುದೆನೆಲ್ಲ ಕೆಲಕೆಲರು ಬಲ್ಲ ರಿಲೆಯೊಳು ಭಾಗವತರಾದ್ದರೆಲ್ಲರಿಗೆ ವಂದಿಸಿದ ಕುಜನರಿಗಿಲ್ಲ ಸದ್ಗತಿ ನೋಡಿ ರಕ್ಷಿಸು ನಮ್ಮ ನನವರತ. ಎಲ್ಲರಲ್ಲಿದ್ದಾನೆ ಭಗವಂತ. ಭಗವಂತ ಇಲ್ಲದೆ ಇರುವಂಥ ಜಾಗವೇ ಇಲ್ಲ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತಂತಾರಲ್ಲ, ಹಾಗೆ ಭಗವಂತ ಎಲ್ಲರಲ್ಲಿದ್ದಾನೆ. ಎಲ್ಲ ಕಡೆ ಇದ್ದು ಕೆಲಸ ಮಾಡಿಸ್ತಾನೆ. ಪ್ರಾಣಿ ಪಕ್ಷಿ ಪರ್ವತಗಳು ನದಿಗಳು ಎಲ್ಲ ದೇವತೆಗಳಲ್ಲಿದ್ದಾನೆ ಭಗವಂತ. ಹಾಗಿದ್ದು ರಕ್ಷಣೆ ಮಾಡುತ್ತಾನೆ. ಅದು ಕರುಣೆ ಭಗವಂತಂದು. ಜಗನ್ನಾಥದಾಸರು ಭಗವಂತನ ಕರುಣೆಯನ್ನು ಹೇಳ್ತಾ ಇದ್ದಾರೆ. ಹೇಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಹೆಸರು ಬ್ರಹ್ಮದೇವರದು. ಸೃಷ್ಟಿ ಯಾರು ಮಾಡಿದ್ರು, ಯಾರನ್ನ ಕೇಳಿ ನೋಡಿ. ಬ್ರಹ್ಮದೇವರು ಮಾಡ್ತಾರ್ರಿ, ಎಲ್ಲರಿಗೂ ಗೊತ್ತು. ಲಯ ಯಾರು ಮಾಡ್ತಾರೆ, ರುದ್ರದೇವರು ಮಾಡ್ತಾರೆ. ಆದರೆ ಮಾಡೋನು ಭಗವಂತ. ಹೆಸರು ತನ್ನ ಭಕ್ತರಿಗೆ. ಎಷ್ಟು ಕರುಣಾಶಾಲಿ ಭಗವಂತ. ಎಲ್ಲರೊಳಗಿದ್ದು ಮುಂದೆ ಹೇಳ್ತಾರೆ, ಇನ್ನೂ ಸುಮಾರು ಪದ್ಯಗಳಿದೆ, ಮುಂದೆ ಹೇಳ್ತಾರೆ. ಎಲ್ಲರಲ್ಲಿ ನಿಂತು ತಾನೇ ಮಾಡಿಸಿ ಏನು ಗೊತ್ತೇ ಇಲ್ಲ, ನಾ ಮಾಡೇ ಇಲ್ಲ ಅನ್ನೋಂಗಿರ್ತಾನೆ ಭಗವಂತ. ಅದು ಭಗವಂತನ ವಿಶಿಷ್ಟವಾದ ಗುಣ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ, ಒಬ್ಬನಲ್ಲಿ ನಿಂತಾಡುವನು. ನೋಡಿ, ಅದೇ ಪದ್ಯ ಬಂತು. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳಗೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಭಗವಂತನ ಒಂದೊಂದು ಪದ್ಯಗಳನ್ನು 10 ಸಾರಿ ಹೇಳಿದರೂ ಕಡಿಮೆ. ಅಷ್ಟು ವಿಸ್ತಾರವಾಗಿರುವಂತಹ ಅಪೂರ್ವವಾದ ಮಣಿಗಳನ್ನು ಶಾಸ್ತ್ರದಲ್ಲಿ ತೆಗೆದು ನಮಗೆ ಕೊಟ್ಟಿದ್ದಾರೆ ನಮಗೆ ಜಗನ್ನಾಥದಾಸರು. ಒಬ್ಬನಲ್ಲಿ ನಿಂತಾಡುವನು, ಅದಕ್ಕೆ ಆಂತರಿಕವಾದ ಅರ್ಥ ಇದೆ. ಮೇಲ್ನೋಟಕ್ಕೆ ಏನು ಗೊತ್ತಾಗ್ತದೆ, ನಮಗೆಲ್ಲ ಗೊತ್ತಾಗುವಂಥದ್ದೇ. ಒಬ್ಬನಲ್ಲಿ ನಿಂತು ಮಾತಾಡ್ತಾನೆ,
ಮತ್ತೊಬ್ಬನಲ್ಲಿ ನೋಡ್ತಾನೆ, ಇನ್ನೊಬ್ಬರಲ್ಲಿ ಬೇಡ್ತಾನೆ. ನಾವು ಲೋಕದಲ್ಲಿ ಕಾಣ್ತೀವಲ್ಲ, ಒಬ್ರು ಊಟ ಮಾಡ್ತಿರ್ತಾರೆ, ಒಬ್ರು ನಡೀತಾರೆ, ಒಬ್ರು ಕೇಳ್ತಾರೆ, ಒಬ್ರು ಮಾತಾಡ್ತಾರೆ. ಇದು ಮೇಲ್ನೋಟದ ಅರ್ಥ. ಆದರೆ ಶಾಸ್ತ್ರದಲ್ಲಿ ಬಹಳ ಸುಂದರವಾಗಿ ಇದಕ್ಕೆ ಅರ್ಥವನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಭಗವಂತನ ಮಹಿಮೆ ನೋಡಿ. ಒಬ್ಬನಲ್ಲಿ ದೇಹಗತವಾಗಿರುವಂತಹ ಪಾದಾಭಿಮಾನಿಯಾಗಿರುವಂತಹ ಜಯಂತನಾಮಕ ದೇವತೆಯಲ್ಲಿ ನಿಂತು, ಅಂದರೆ ಕಾಲ್ನಲ್ಲಿ ಜಯಂತ ಅನ್ನುವಂಥ ದೇವತೆ ಇರ್ತಾನೆ. ಅಂದರೆ ಆ ಚಿಂತನೆನೂ ಬರಬೇಕು ನಮಗೆ. ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಕಾಲ್ನಲ್ಲಿ ಯಾರಿದ್ದಾರೆ? ಜಯಂತ ಇದ್ದಾನೆ. ಅವನಲ್ಲಿ ನಿಲ್ಲೋ ಹಾಗೆ ಮಾಡ್ತಾನೆ. ನಮ್ಗೆ ನಿಂತ್ಕೊಳಕ್ಕೆ ಬರ್ಬೇಕಲ್ಲ. ಒಬ್ಬನಲ್ಲಿ ನಿಂತು ಅಂತರ್ಗತನಾಗಿ ದಾಮೋದರ, ಅಲ್ಲಿ ಅಂದರೆ ಜಯಂತನಲ್ಲಿರುವಂತಹ ರೂಪದ ಹೆಸರೇನು? ದಾಮೋದರ. ಅವನು ನಿಂತು ನಮಗೆ ನಿಲ್ಲೋ ಹಾಗೆ ಮಾಡ್ತಾನೆ, ನಿಲ್ಲಿಗೆ ಬರೋ ಹಾಗೆ ಆಗ್ತದೆ. ಇನ್ನು ಆಡುವನು, ಹೋಗೋದು ಬರೋದು, ಅಲ್ಲಿಂದಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಗಮನಾದಿಗಳು, ಸಂಚಾರ ಮಾಡುವಂಥದ್ದು, ಕ್ರಿಯಾದ್ವಾರ. ಒಬ್ರು ಓಡ್ತಾರೆ, ಒಬ್ರು ನಡೀತಾರೆ, ಒಬ್ರು ಬಸ್ನಲ್ಲಿ ಹೋಗ್ತಾರೆ, ಒಬ್ರು ಗಾಡಿಯಲ್ಲಿ ಹೋಗ್ತಾರೆ. ನಾವು ನೋಡ್ತೀವೋ ಇಲ್ಲೋ, ಅದನ್ನ ಇಲ್ಲಿ ಹೇಳ್ತಾರೆ. ಜಯಂತನ ದ್ವಾರ ಆ ಎಲ್ಲ ಕೆಲಸವನ್ನ ಮಾಡಿಸ್ತಾನೆ ಭಗವಂತ. ಅಂದರೆ ಪಾದದಲ್ಲಿ ಅಭಿಮಾನಿಯಾಗಿರುವಂತಹ ಜಯಂತನಲ್ಲಿ ನಿಂತು ಒಬ್ಬನಲ್ಲಿ ನಿಂತಾಡುವನು, ಆಡಿಸ್ತಾನೆ ಭಗವಂತ. ಅಲ್ಲಿಂದಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾರೆ. ಇನ್ನು ಮತ್ತೊಬ್ಬನಲ್ಲಿ, ಇನ್ನೊಬ್ಬರಲ್ಲಿ ನೋಡುವನು. ಕಣ್ಣಿದೆ, ನೋಡಬೇಕು ಅಂದರೆ ಕಣ್ಣು ಬೇಕು ನಮಗೆ. ನೇತ್ರಾಭಿಮಾನಿಯಾಗಿರುವಂತಹ ಸೂರ್ಯನಲ್ಲಿದ್ದು ನೋಡುವನು. ನೋಡೋದು ಅಂದರೆ ಬರೀ ಕೇವಲ ಪುಸ್ತಕ ನೋಡೋದು ಅಂತಲ್ಲ, ಎಲ್ಲವನ್ನೂ ನೋಡ್ತಾನವನು. ಆ ನೋಡಿ ಅದರಿಂದ ಜ್ಞಾನವನ್ನು ಹೊಂತಾನೆ. ಅದನ್ನು ಭಗವಂತನೇ ಮಾಡಿಸೋದು. ಸೂರ್ಯನಲ್ಲಿ ಇದ್ದು ಆ ಕೆಲಸವನ್ನು ಮಾಡಿಸ್ತಾನೆ. ಅಂದರೆ ಸೂರ್ಯನಲ್ಲಿ ಮಧುಸೂದನ ರೂಪದಿಂದ ಇದ್ದು ಆ ಕೆಲಸವನ್ನು ಮಾಡಿಸ್ತಾನೆ. ಒಬ್ಬನಲ್ಲಿ ನೋಡುವನು ಆಯ್ತಲ್ಲ, ಮತ್ತೊಬ್ಬನಲ್ಲಿ ನೋಡುವನು. ಬೇಡುವನು, ಬೇಡಬೇಕು ಅಂದರೆ ಕೈ ಬೇಕು, ಹಸ್ತ. ಆ ಒಬ್ಬನಲ್ಲಿ ಹಸ್ತಕ್ಕೆ ಅಭಿಮಾನಿ ದೇವತೆ ದಕ್ಷ ಪ್ರಜಾಪತಿ. ಅವನಲ್ಲಿ ಆ ದೇವತೆಯಲ್ಲಿ ಪದ್ಮನಾಭ ರೂಪದಿಂದ ಇದ್ದು ಅಂತರ್ಗತನಾಗಿ ಬೇಡುತ್ತಾನೆ, ಬೇಡೋ ಹಾಗೆ ಮಾಡ್ತಾನೆ ಭಗವಂತ. ಇನ್ನು ನೀಡುವನು, ಕೊಡ್ತಾನೆ ಒಂದು ರೂಪದಿಂದ ಇದ್ದು. ಮತ್ತು ಮಾತಾಡುವನು, ವಾಗೇಂದ್ರಿಯಾಭಿಮಾನಿಯಾಗಿರುವಂತಹ ರುದ್ರದೇವರಲ್ಲಿ ಕೂತು ಗೋವಿಂದ ರೂಪದಿಂದ ಮಾತಾಡೋ ಹಾಗೆ ಮಾಡ್ತಾನೆ. ಆಶ್ಚರ್ಯಕರವಾಗಿ ಮಾತಾಡ್ತಾರೆ ಕೆಲವರು. ಏನು ಚೆನ್ನಾಗಿ ಮಾತಾಡ್ತಾರಲ್ರಿ, ಎಷ್ಟು ಸುಂದರವಾಗಿ ಮಾತಾಡ್ತಾರಲ್ಲ, ಮತ್ತೆ ಕೇಳೋ ಹಾಗೆ ಮಾತಾಡ್ತಾರಲ್ಲ, ಎಷ್ಟು ಮೃದುವಾಗಿ, ಮೆದುವಾಗಿ, ಹಿತವಾಗಿ, ಮಿತವಾಗಿ ಮಾತಾಡ್ತಾರಲ್ಲ ಅಂತ ಅನ್ನಿಸ್ತಿರ್ತದೆ. ಅದಕ್ಕೆ ಭಗವಂತ ಒಳಗೆ ನಿಂತು ಮಾಡಿಸುವಂತಹ ಕ್ರಿಯೆಯದು. ಅಬ್ಬರ, ಇಷ್ಟೆಲ್ಲ ಮಾಡಿಸ್ತಾನೆ ಭಗವಂತ. ಇಷ್ಟೆಲ್ಲ ಮಾಡಿದಂತಹ ಭಗವಂತ ಅಬ್ಬರದ ಹೆದ್ದೈವನಿವ. ಅಬ್ಬರ ಅಂದರೆ ಆಶ್ಚರ್ಯಕರವಾದ ವ್ಯಾಪಾರ. ವಿಜ್ಞಾನವೂ ಆಶ್ಚರ್ಯ ಪಡ್ತದೆ. ಮನುಷ್ಯನ ದೇಹದಲ್ಲಿರುವಂತಹ ಅಂಗಾಂಗಗಳು, ಅವು ಮಾಡುವಂತಹ ಕೆಲಸಗಳು ಯಾರು ಯಾವತ್ತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ರಿ. ಅಂತಹ ಕ್ರಿಯೆ ನಮ್ಮ ದೇಹದಲ್ಲಿ ನಡೀತದೆ, ನಿತ್ಯದಲ್ಲಿ ನಡೀತದೆ. ರಕ್ತ ಸಂಚಾರ ಆಗ್ತಾನೇ ಇರ್ತದೆ ಯಾವಾಗಲೂ ನಮ್ಮ ದೇಹದಲ್ಲಿ. ನಮಗೇನು ಕಾಣಿಸೋದೇ ಇಲ್ಲ, ನಮಗೆ ಅದರ ಬಗ್ಗೆ ಗಮನವೂ ಇಲ್ಲ. ಅದನ್ನೆಲ್ಲ ದೇವರು ಮಾಡಿಸ್ತಾನೆ. ಅದನ್ನು ಹೇಳ್ತಾರೆ ಆಶ್ಚರ್ಯಕರವಾಗಿ, ಯಾರೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಈ ದೇಹದಲ್ಲಿ ಇಂದ್ರಿಯಗಳ ಮೂಲಕ ಕರ್ಮಗಳ ವಿಭಾಗವನ್ನು ಮಾಡಿಸಿ ತಾನೊಂದು ಸ್ವಲ್ಪ ತಗೊಳ್ಳದೆ ಅಂದರೆ ಜೀವರಿಗೆ ಕೊಟ್ಟು ಉಣಿಸ್ತಾನೆ ಭಗವಂತ. ಅವರವ್ರು ಮಾಡಿರೋ ಕರ್ಮಕ್ಕೆ ಅನುಗುಣವಾಗಿ. ಹೆದ್ದೈವ ಅಂತ ಕರೆದ್ರೆ ಇಲ್ಲಿ ಅಬ್ಬರದ ಹೆದ್ದೈವ, ಹಿರಿದಾದ ದೈವ. ಎಷ್ಟು ಹಿರಿದಾದ ದೈವ ಅಂದರೆ ಬ್ರಹ್ಮರುದ್ರಾದಿ ದೇವತೆಗಳು, ಲಕ್ಷ್ಮಿಯಿಂದ ಮೊದಲುಗೊಂಡು ಎಲ್ಲರೂ ಇವನನ್ನ ಪೂಜಾ ಮಾಡುತ್ತಾರೆ. ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು. ಯಾರನ್ನು ರಮಾದೇವಿಯಿಂದ ಮೊದಲುಗೊಂಡು ಬ್ರಹ್ಮಾದಿ ದೇವತೆಗಳನ್ನು ಲೆಕ್ಕಿಸೋದಿಲ್ಲ ಭಗವಂತನ ಮುಂದೆ, ಯಾರೂ ಇಲ್ಲ. ಸ್ವತಂತ್ರನಾದಂಥ ಭಗವಂತ ಲೆಕ್ಕಿಸನು. ಲೋಕದೊಳು, ಇಡೀ ಬ್ರಹ್ಮಾಂಡದಲ್ಲಿ ಸರ್ವಜೀವರ ಒಳಗೆ ಹೊರಗೆ ಇದ್ದು ಒಬ್ಬನೇ, ಒಬ್ಬನೇ ಇದ್ದು ತಾನೇ ಬಾಧ್ಯಬಾಧಕ, ತಾನೇ ತನಗೆ ಬಾಧ್ಯರಾದ ಮುಕ್ತಿಯೋಗ್ಯ ಜೀವರ ರಕ್ಷಣೆ ಮಾಡುವಂತಹ ಒಂದು ಬಾಧ್ಯ. ಇನ್ನು ಬಾಧಕ, ತನಗೆ ಬಾಧ್ಯರಲ್ಲದೇ ಇರುವಂತಹ ಬಾಧಕರಾದ ತಮೋಯೋಗ್ಯರ ರಕ್ಷಣಾ ವಿಷಯದಲ್ಲಿ ಬಾಧಕನಾಗಿ, ಅಂದರೆ ಶಿಷ್ಟರನ್ನ ರಕ್ಷಣೆ ಮಾಡ್ತಾನೆ,
ದುಷ್ಟರನ್ನ ಸಂಹಾರ ಮಾಡ್ತಾನೆ ಅನ್ನುವಂತಹ ಭಗವಂತ ಎಂಥವನವನು ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು ಲೋಕದೊಳೊಬ್ಬನೇ ತಾ ಬಾಧ್ಯಬಾಧಕನಾಹ ನಿರ್ಭೀತ. ಸರ್ವಜೀವರಿಂದ ಭಯರಹಿತನಾಗಿ ಸ್ವೇಚ್ಛೆಯಿಂದ ಇರುವಂತಹ ಆನಂದಪೂರ್ಣನಾಗಿರುವಂಥವನು ಭಗವಂತ. ಅಂದ್ರೆ ನೋಡಿ, ಆಗ್ನೇಯ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಕರ್ತ ಕಾರಯಿತ ವಿಷ್ಣು ಪ್ರೇರಕ ಸಾಕ್ಷಿಚೇತನಃ. ಭಗವಂತ ಎಲ್ಲರಲ್ಲಿ ನಿಂತು ಕರ್ತೃವಾಗಿ ಏನು ಗೊತ್ತೇ ಇಲ್ಲ. ಅದಕ್ಕೆ ನೋಡಿ ಹೇಳ್ತಾರೆ ಶ್ಲೋಕದಲ್ಲಿ, ನಾಹಂಕರ್ತ ಹರಿಕರ್ತ. ಭಗವಂತನೇ ಕರ್ತ. ನಾವೆಲ್ಲ ಸುಮ್ಮನೆ ನಾಮಕಾವಸ್ಥೆ ಇರೋವಂಥವ್ರು, ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನೇ ಒಳ ಹೊರಗೆ ನಿಂತು ಎಲ್ಲವನ್ನ ಮಾಡಿಸುವಂಥವನು. ಅಂದ್ರೆ ನೋಡಿ, ಪಾದದಿಂದ ಹಿಡಿದು ತಲೆವರೆಗೂ ಎಲ್ಲ ಇಂದ್ರಿಯಾಭಿಮಾನಿಗಳಲ್ಲಿ ಇದ್ದು ಭಗವಂತ ಆಯಾ ರೂಪದಿಂದ ಕೆಲಸ ಮಾಡಿಸ್ತಾನೆ. ಆದರೆ ಎಲ್ಲೂ ಹೇಳ್ಕೊಳ್ಳೋದಿಲ್ಲ ನಾ ಮಾಡಿಸಿದ್ದೀನಿ ಅಂತ. ಅದೇ ಭಗವಂತನ ವೈಭವ. ಜೊತೆಗೆ ಅಬ್ಬರದ ಹೆದ್ದೈವನಿವ, ರಮಾ ಬ್ರಹ್ಮಾದಿ ದೇವತೆಗಳಿಂದ ನಿತ್ಯದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡುವಂತಹ ಭಗವಂತ ಮತ್ತೊಬ್ಬರನ್ನು ಲೆಕ್ಕಿಸನು. ಸ್ವರಾಟ್ ಅಂತ ಭಗವಂತನಿಗೆ ಹೆಸರು. ಯಾರಿಂದನೂ ಅವನಿಗೇನಾಗಬೇಕಾಗಿಲ್ಲ, ಸ್ವತಂತ್ರನಾಗಿರುವಂಥವನು ಭಗವಂತ. ಜೊತೆಗೆ ಲೋಕದೊಳೊಬ್ಬನೇ ಭಗವಂತ, ಏಕಮೇವಾದ್ವಿತೀಯನಾಗಿರುವಂತಹ ಭಗವಂತ ತಾನೊಬ್ಬನೇ ಇದ್ದು ಬಾಧ್ಯಬಾಧಕ, ಬಾಧ್ಯನೂ ಆಗ್ತಾನೆ ಬಾಧಕನೂ ಆಗ್ತಾನೆ. ಸಜ್ಜನರಿಗೆ ಬಾಧ್ಯ, ಬಾಧಕ ದುಷ್ಟ ಜನರಿಗೆ ಆಗುವಂತಹ ಭಗವಂತ ನಾಹ ನಿರ್ಭೀತ. ಸ್ವತಂತ್ರನಾದ ಭಗವಂತ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಇರುವಂತಹ ಅತ್ಯದ್ಭುತನಾಗಿರುವಂಥವನು ಭಗವಂತ ಅಂತ ಹೇಳ್ತಾರೆ. ಸ್ವಮಾಯಯ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ. ಭಾಗವತ ಹೇಳುವಂಥ ಮಾತು, ಅದನ್ನೇ ಜಗನ್ನಾಥದಾಸರು ನಮ್ಮ ಅಚ್ಚ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಭಗವಂತನ ಕರುಣೆ ನೋಡಿ, ಮತ್ತೆ ಕರುಣೆ ಬಂತು. ಬ್ರಹ್ಮಾದಿ ದೇವತೆಗಳು ಅಂದರೆ ರುದ್ರದೇವರು ಮತ್ತು ಬ್ರಹ್ಮದೇವರು ಹೇಳಿದರು ಹಿಂದಿನ ಪದ್ಯದಲ್ಲಿ. ಈ ಪದ್ಯದಲ್ಲಿ ಎಲ್ಲ ದೇವತೆಗಳನ್ನು ತಗೊಂಡ್ರು. ಅವರಲ್ಲೂ ಭಗವಂತ ಇದ್ದು ಕೆಲಸ ಮಾಡಿಸ್ತಾನೆ. ಎಷ್ಟು ಕರುಣಾರಿ. ಕಾಲ್ ನಡೀತಾ ಇದೆ ಅಂದರೆ ಓ ಜಯಂತ ಇದ್ದಾನೆ, ದೇವತೆ ಇದ್ದಾನೆ, ದೇವತೆ ಅನುಗ್ರಹದಿಂದ. ಆದರೆ ದೇವತೆಯ ಒಳಗೆ ಭಗವಂತ ಕೂತು ಮಾಡಿಸಿರುವಂಥದ್ದು. ಕೈ ಇದೆ ಹಸ್ತದಲ್ಲಿ, ದಕ್ಷ ಪ್ರಜಾಪತಿ ಇದ್ದಾನೆ, ಬಾಯಿದೆ, ಚೆನ್ನಾಗಿ ಮಾತಾಡ್ತಾರೆ, ರುದ್ರದೇವರ ಅನುಗ್ರಹ ಅಂತ ಲೋಕದಲ್ಲಿ ಪ್ರಖ್ಯಾತಿ. ಆದ್ರೂ ಆ ಭಕ್ತರಿಗೆ ಹೆಸರು ಕೊಡ್ತಾನೆ ಭಗವಂತ. ಆದರೆ ಒಳಗೆ ನಿಂತು ಕೆಲಸ ಮಾಡಿಸುವಂತಹ ಭಗವಂತ ಅತ್ಯದ್ಭುತವಾದ ಅವನ ಮಹಿಮೆ, ಅವನ ಕರುಣೆ, ಅವನ ಒಂದು ವಿಶಿಷ್ಟವಾದ ಗುಣವನ್ನು ಎಷ್ಟು ಹೇಳಿ ಅಂತಾರೆ ಜಗನ್ನಾಥದಾಸರು.